ಕುದೂರು ಗ್ರಾಮ ಪಂಚಾಯಿತಿ ಸದಸ್ಯನ ಕುಟುಂಬದ ಮೇಲೆ ಹಲ್ಲೆ. ಕುದೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ಗ್ರಾಮ ಪಂಚಾಯಿತಿ ಸದಸ್ಯ ಮುನೀರ್ ಅಹಮದ್ ಹಾಗೂ ಅವರ ಕುಟುಂಬದವರು ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ. ಹಲ್ಲೆ ಮಾಡಿದ ಎಲ್ಲ ವ್ಯಕ್ತಿಗಳನ್ನು ಬಂಧಿಸಬೇಕೆಂದು ಅಹಿಂದ ರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷ ನರಸಿಂಹಮೂರ್ತಿ ಹಾಗೂ ಅಹಿಂದ ರಕ್ಷಣಾ ಸಮಿತಿ ಸಂಘಟನೆಯಿಂದ ಉಗ್ರ ಹೋರಾಟ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು, ಸರ್ಕಾರ ಒಂದೇ ಸರ್ಕಾರ, ರಪ್ಪಂದಂತೆ ಸರ್ಕಾರ, ಸರ್ಕಾರ ಒಂದೇ ಸರ್ಕಾರ, ರಪ್ಪಂದಂತೆ ಸರ್ಕಾರ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್. ಜೈ 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 ಭೀಮ್, ಜೈ 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 ಭೀಮ್, ಜೈ 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 ಭೀಮ್, ಜೈ 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 ಭೀಮ್, ಜೈ 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 ಭೀಮ್, ಜೈ 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 ಭೀಮ್. ರಕ್ತವನ್ನೇ ಕೊಟ್ಟೆವು, ನ್ಯಾಯವನ್ನೇ ಬಿಡೆವು, ರಕ್ತವನ್ನೇ ಕೊಟ್ಟೆವು, ನ್ಯಾಯವನ್ನೇ ಬಿಡೆವು, ರಕ್ತವನ್ನೇ ಕೊಟ್ಟೆವು, ನ್ಯಾಯವನ್ನೇ ಬಿಡೆವು. ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ವಿಚಾರ ಅಂತಂದ್ರೆ ಏನು ಕಂಪ್ಲೇಂಟ್ ಮಾಡಿದ್ದಾರೆ, ಯಾರ್ಯಾರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ, ಯಾರ್ಯಾರು ಮರಣಾಂತಿಕ ಹಲ್ಲೆ ಮಾಡಿದ್ದಾರೆ ಅವ್ರನ್ನ ಎಲ್ಲೋ ಬೆರಳೆಣಿಕೆ ಅಷ್ಟು 3 ಜನನೋ 4 ಜನನೋ ತಂದು ನಾನು FIR ಮಾಡಿದ್ದೀನಿ, ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಅವ್ರ ಹಿಂದೆಗಡೆ ಇರತಕ್ಕಂಥ ಅವ್ರನ್ನ ಮುಚ್ಚಿಮರೆ ಮಾಡಿರ್ತಕ್ಕಂಥ ಅವರನ್ನು ಕರ್ಕೊಂಬಂದು ಅರೆಸ್ಟ್ ಮಾಡಿ ಅವ್ರನ್ನೂ ಸಹ ಜೈಲಿಗೆ ಕಳಿಸುವಂಥ ಕೆಲಸ ಮಾಡಬೇಕು. ಅದೇ ಉಳಿದ ಆರೋಪಿಗಳನ್ನೂ ಅವ್ರನ್ನ ಜೈಲಿಗೆ ಕಳಿಸ್ಬೇಕು. ಪ್ಲಸ್ಸು ನಮ್ಮ ಮುನೀರ್ ಅವ್ರಿಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಧ್ವನಿ ಎತ್ತುವಂಥ ಕೆಲಸ ಆಗಬೇಕು. ಪ್ಲಸ್ಸು ಅವ್ರಿಗೆ ಆಗಿರೋವಂಥ ಹಣದ ಏನು ಅನ್ಯಾಯ ಆಗಿದೆ ಅದನ್ನು ರಿಕವರಿ ಮಾಡಿಕೊಡ್ಬೇಕು. ಪ್ಲಸ್ ಅವ್ರ ಕಾರೆಲ್ಲ ಜಖಮಾಗಿದೆ, ಏನೇನು ಉಳಿದಿಲ್ಲ ಅದನ್ನು ಅವರು ರಿಕವರಿ ಮಾಡಬೇಕು ಅವ್ರ ಕಡೆಯಿಂದನೇ. ಅವ್ರು ಯಾರ ಕಡೆಯಿಂದನಾರು ಮಾಡಲಿ, ಒಟ್ಟಿನಲ್ಲಿ ಅವ್ರಿಗೆ ರಿಕವರಿ ಆಗಬೇಕು. ಪ್ಲಸ್ಸು ಆನಂತರ ನಾವು ಇದೇನಾದ್ರೂ ಕರೆಕ್ಟಾಗಿ ಇವರು ನಮ್ಮ ಕುದೂರು ಸ್ಟೇಷನ್ನ ಅಧಿಕಾರಿಗಳೇನಾದರೂ, ಪೊಲೀಸ್ ಠಾಣೆ ಅಧಿಕಾರಿಗಳೇನಾದ್ರೂ ಸರಿಯಾದ ಕ್ರಮ ಜರುಗಿಸ್ಲಿಲ್ಲ ಅಂತಂದರೆ, ಕಾನೂನು ರೀತಿ ಕ್ರಮ ಜರುಗಿಸಲಿಲ್ಲ ಅಂತಂದರೆ ಮುಂದೊಂದು ದಿವಸ ಇದೇ ಪೊಲೀಸ್ ಸ್ಟೇಷನ್ ಮುಂದೆ ನಾವು ಧರಣಿ ಮಾಡ್ತೀವಿ, ಸತ್ಯಾಗ್ರಹ ಮಾಡ್ತೀವಿ, ಇದು ಗ್ಯಾರಂಟಿ. ಏನಿಲ್ಲ, ನಮ್ಮ ಏನು ಇಡೀ ಕುದೂರು ಸ್ಟೇಷನ್ ಏನಿದೆ ಈ ವ್ಯಾಪ್ತಿನಲ್ಲಿ ಎಲ್ಲ ರೌಡಿ ಶೀಟರ್ಗಳನ್ನ ಏನೇನಿದ್ದಾರೆ ಅವ್ರನ್ನೆಲ್ಲರನ್ನೂ ಕರೆಸಿ ಅವ್ರನ್ನ ತನಿಖೆ ಮಾಡಿ ಯಾವ ರೀತಿ ಏನು ಮಾಡಬೇಕು, ಬಂದೋಬಸ್ತ್ ಮಾಡಬೇಕು. ಈ ನಗರಕ್ಕೆ, ಕುದೂರು ನಗರಕ್ಕೆ ಬಂದೋಬಸ್ತ್ ಮಾಡಬೇಕು. ಪ್ಲಸ್ಸು ನಮ್ಮ ಮುನೀರ್ ಅವ್ರಿಗೆ ಒಬ್ಬ ತಾಲೂಕು ರಾಜ್ಯ ಮಟ್ಟದ ಒಬ್ಬ ಅಧ್ಯಕ್ಷರಿಗೆ ಈ ಥರ ಆದಂಥ ಸಂದರ್ಭದಲ್ಲಿ ನಮಗೆ ನ್ಯಾಯ ಕೊಡ್ತಾ ಇಲ್ಲ. ಇವರು ಯಾವುದೇ ರೀತಿಯಲ್ಲಿ ಕ್ರಮ ಜರುಗಿಸ್ತಾ ಇಲ್ಲ. ಇವರು ಸುಮ್ಮನೆ ಹೇಳ್ತಾ ಇದ್ದಾರೆ, ನಾನು ಕ್ರಮ ಜರುಗಿಸ್ತೀನಿ ಅಂತ. ಅದರಿಂದ ತೊಂದರೆ ಆಗದ ರೀತಿಯಲ್ಲಿ ಅವ್ರಿಗೆ ಬಂದೋಬಸ್ತ್ ವ್ಯವಸ್ಥೆ ಮಾಡಬೇಕು. ಯಾಕೆಂದರೆ ಆಲೆ ಮಾರಣಾಂತಿಕ ಹಲ್ಲೆ ಆಗಿದೆ, ಅವರು ಬದುಕೋ ರೀತಿಯಲ್ಲೇ ಇರಲಿಲ್ಲ. ಮಚ್ಚಿನಲ್ಲಿ ಹೊಡೆದಿರ್ತಕ್ಕಂಥ ವಧೆಗಳು ಅವೆಲ್ಲ ಬದುಕಂಗೆ ಇರಲಿಲ್ಲ, ಏನೋ ಅನಿವಾರ್ಯ ಅವರು ಬದುಕೊಂಡು ಇನ್ನೂ ಜೀವಂತವಾಗಿದ್ದಾರೆ. ಅದರಿಂದ ಅವ್ರಿಗೆ ಕಾನೂನು ರೀತಿಯಲ್ಲಿ ಬಂದೋಬಸ್ತ್ ವ್ಯವಸ್ಥೆ ಮಾಡಬೇಕು. ಇನ್ನು ಮುಂದೆ ಯಾವುದೇ ರೀತಿಯಲ್ಲಿ ಆಗದಂಥ ಒಂದು ಕಾನೂನನ್ನು ತರಬೇಕು. ಪ್ಲಸ್ಸು ಅವ್ರಿಗೆ ಸುಮಾರು 9 ಲಕ್ಷ ಚಿಲ್ಲರೆ, 9.5 ಲಕ್ಷ ಚಿಲ್ಲರೆ ಹಣ ಕಾಣೆಯಾಗಿದೆ. ಕಾರ್ನಲ್ಲಿದ್ದು ಕಾರನ್ನು ಪುಡಿ ಮಾಡವ್ರೆ. ಆ ಕಾರನ್ನು ಯಾವ ರೀತಿ ಇತ್ತು ಅದನ್ನು ಮತ್ತೆ ಅವ್ರಿಗೆ ಅದೇ ರೀತಿಯಲ್ಲಿ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು. ಮತ್ತು ಹಣನ ಮತ್ತೆ ಅವ್ರಿಗೆ ವಾಪಸ್ ಕೊಡಿಸುವಂಥ ಕೆಲಸನ ಅಧಿಕಾರಿಗಳು ಮಾಡಬೇಕಾಗಿರೋದು. ಇದನ್ನು ನಾನು ಖಂಡಿಸ್ತಾ ಹೇಳ್ತಾ ಇದ್ದೀನಿ. ನನ್ನ ಹೆಸರು ನರಸಿಂಹಮೂರ್ತಿ ಅಂತ, ರಾಜ್ಯಾಧ್ಯಕ್ಷರು, ಅಹಿಂದ ರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷರು. 2 ರೀತಿ ತೊಂದರೆ ಆಗ್ತಾ ಇದೆ. ಒಬ್ಬನ್ನು ನಾನು ಮುಚ್ಚುಮರೆ ಇಲ್ಲ, ನನ್ನ ಹತ್ರ ನಂದು 2 ರೀತಿಲೂ ತೊಂದರೆ ಆಗ್ತಾ ಇದೆ. ಈ ಕಡೆ ಗುಂಡಾಗಳಿಂದ ನನಗೆ ತೊಂದರೆ ಆಗ್ತಾ ಇದೆ, ಇದರಲ್ಲಿ ಕಾನೂನಲ್ಲೂ ನನಗೆ ತೊಂದರೆ ಆಗ್ತಾ ಇದೆ. ಸುಮಾರು ಗುರುವಾರ 4ನೇ ತಾರೀಕು ಮೊದಲನೇದಾಗಿ 1ನೇ ತಾರೀಕು ನಾನು ಕಂಪ್ಲೇಂಟ್ ಕೊಟ್ಟೆ. ನನ್ನ ಕಾರನ್ನು ಅಡ್ಡಗಟ್ಟಿ ಆವತ್ತು ಸುಮಾರು ನನ್ನ ಹತ್ರ 22 ಲಕ್ಷ ರೂಪಾಯಿ ಹಣ ಇತ್ತು.
ಬೆಂಗಳೂರಿಂದ ಬಂದೆ ಆವತ್ತು ನಾನು ಹೆಂಗೋ ಬಚಾವಾಗಿ ಮನೆಯಲ್ಲಿ ಬಿಟ್ಟು ತಿರ್ಗಾ ನಾನು ಬಂದು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೆ. ಆಗ ಅವರು ಯಾವುದೇ ಕ್ರಮ ಜರುಗಿಸ್ಲಿಲ್ಲ. ಅವ್ರಿಗಿನ್ನು ಆ ಕಾರ್ ಮಾಲೀಕನ್ನ ಕರೆಸಿದ್ರು. ಆ ಕಾರ್ ಮಾಲೀಕ ಆವಾಗ ಏನಂದ, ನನ್ನ ಕಾರ್ ಶಿವಮೊಗ್ಗ ಕಳಿಸಿದ್ದೀನಿ ಅಂತ ಹೇಳ್ತಾ ಇದ್ದಾನೆ, ನಾವು CDR ಏನೋ ಮಾಡ್ಕೊತೀವಿ ಅಂತ ಹೇಳಿದ್ರು. ಆವಾಗ ತಿರ್ಗಾ ಅದಾದ ನಂತರ ಬೆಳಿಗ್ಗೆ 10 ಗಂಟೆಗೆ ನನ್ನ ಮೇಲೆ ಮಾಡಿದಾಗ ಹಲ್ಲೆ ನಡೆಸಿದ್ರು. ಅದಾದ ನಂತರ ಅವರು ನನ್ನ ಗಾಡಿಯಲ್ಲಿ ಹೊಡೆದಾಕಿ ನನ್ನ ಇದ್ದಿದ್ದ ಬ್ಯಾಗನ್ನು ನಾನು ಬೆಂಗಳೂರಿಗೆ ಹೊಟ್ಟಿದ್ದೆ ಜಮೀನು ಕಾಸು, ಅದು ದಾಖಲೆ ತಂದಿದ್ದೀನಿ ನಾನು. ಯಾರಿಗೆ ಕೊಡಬೇಕು ತೊಗೊಳ್ತಾ ಇದ್ರು. ಅವರು ಬರ್ತಾ ಇದ್ದಾರೆ, ಅವ್ರಿಗೂ ಹಿಂಸೆ ಆಗಿದೆ. ಅವರು ಬಡ ಕುಟುಂಬದಿಂದ ಬಂದವರು, ನಾನು ಬಡ ಕುಟುಂಬದಿಂದ. ಏನೋ ಒಂದು ವ್ಯವಹಾರ ಮಾಡಿ ನಾನು 10 ಲಕ್ಷ ರೂಪಾಯಿಯನ್ನು ಅದನ್ನು ದೋಚಿದ್ದಾರೆ. ಅದಾದ ನಂತರ ಪೊಲೀಸ್ನವ್ರು ಏನು ಮಾಡಿದ್ದಾರೆ, ನನ್ನ ಮಗಳು 9ನೇ ಕ್ಲಾಸ್ ಓದೋ ಮಗಳಿಗೆ ಕರ್ಕೊಂಬಂದು ಮತ್ತು ಇನ್ನೊಬ್ಬ ಮಗಳು 3ನೇ ಕ್ಲಾಸ್ ಓದೋವಂಥ ಮಗಳು ಕರ್ಕೊಂಬಂದು ಅವರಿಂದ ಅವ್ನು ಕಂಪ್ಲೇಂಟ್ ಬರೆಸ್ಕೊಳ್ತಾರೆ. ಅಲ್ಲಿ ಏನಾಯ್ತು ಹೇಳಮ್ಮ, ಸತ್ಯ ಹೇಳ್ತೀರಾ ಮಕ್ಕಳು ಅಂತ. ಆ ಕಂಪ್ಲೇಂಟ್ ಪ್ರಕಾರ ನನ್ನ ಮಗಳು ಹೇಳ್ತಾಳೆ ಒಡಿಯೋ ಸಾಹಿಲ್ ಅಂತ ನನ್ನ ಮಗಳು ಹೇಳಿದ್ದಾಳೆ ಅಂತ ಆ ಕಂಪ್ಲೇಂಟಲ್ಲಿ ಇದೆ. ಆದ್ರೂ ಇನ್ನೂವರೆಗೂ ಅವನಿಗೆ ಸಹಾಯನೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಾಹಿಲ್ ಅನ್ನೋನಿಗೆ ಅವ್ನಿಗೆ ಅರೆಸ್ಟ್ ಮಾಡಿಲ್ಲ ಇನ್ನೂವರೆಗೂ. ಆದರೆ ಅದಕ್ಕಿಂತ ದೂರು ನನ್ನ ಮಗಳು ಕಂಪ್ಲೇಂಟ್ ಆಗಿತ್ತು. ನನ್ನ ಮಗಳು ಕಂಪ್ಲೇಂಟ್ ಮೇಲೆ 6 ರಿಂದ 7 ಜನ ಇದ್ದಾರೆ ಅಂತ ಮಾಹಿತಿ ಇತ್ತು. ನಾನು ಸ್ಟೇಷನಿಂದ ನಾನು ಆಸ್ಪತ್ರೆಯಿಂದ ಟ್ರೀಟ್ಮೆಂಟ್ ತೊಗೊಂಡ್ಬಂದು ವಾಪಸ್ಸು ಎಲ್ಲ ವಿಚಾರಣೆ ಗೊತ್ತಾಗುತ್ತೆ, ಯಾರಿದ್ರು ಏನಿಲ್ಲ ಅಂತ ನಮಗೂ ತುಂಬ ಮಾಹಿತಿ ಸಿಗುತ್ತೆ. ಆ ಮಾಹಿತಿಯನ್ನು ನಾನು ಪೊಲೀಸ್ನವ್ರ ಹತ್ರ ಹಂಚ್ಕೊಂಡಿದ್ದೀನಿ. ಆದರೂ ಸಹ ಆ ಮಾಹಿತಿ ಪ್ರಕಾರ ಅವ್ರು ಕೆಲಸ ಮಾಡ್ತಾಯಿಲ್ಲ. ನನ್ನ ಹಣದ ಬಗ್ಗೆ ಚಕಾರನೇ ಎತ್ತುತ್ತಾ ಇಲ್ಲ, ನಮಗೆ ಗೊತ್ತಿಲ್ಲ ಅಂತ ಇದ್ದಾರೆ. ಆದ್ದರಿಂದ ನಾನು ಬಡ ಕುಟುಂಬದಿಂದ ಬಂದವನು, ನಾನು ಸಮಾಜ ಸೇವೆ ಮಾಡ್ಕೊಂಬಂದವನು. ಅದು ನನಗೆ ಭಾಳ ತೊಂದರೆ ಆಗ್ತಾ ಇದರಿಂದ ಈ ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧ ನಾವು ಅದಕ್ಕಿಂತ ಮೊದಲೇ ಏನೋ ವಿಚಾರಕ್ಕೆ ನಾನು ವಿಡಿಯೋ ಮಾಡಿದೆ ಅಂತ ಹೇಳಿ ಅವರು ಗುಂಡಾಗಳು ಸಪೋರ್ಟೇ ಮಾಡ್ತಾ ಇದ್ದಾರೆ. ನನಗೇನಿಲ್ಲ, ನನಗೆಲ್ಲ ಆಗೋಗ್ಬಿಡದೆ. ನನಗೆ ಮಾತು ಸರ್, ನನಗೆ ಈ ಪ್ರಕರಣದಲ್ಲಿ ಕಾನೂನುಬದ್ಧವಾಗಿ ಏನು ತನಿಖೆ ಮಾಡಬೇಕು, ಯಾರ್ಯಾರು ಇದ್ದಾರೆ ಇದ್ರ ಹಿಂದೆ, ಅವ್ರು ಯಾರು ಹುಡುಗರು ನನ್ನ ಮೇಲೆ ಹಲ್ಲೆ ನಡೆಸಿದಂಥ ಹುಡುಗರು ಒಂದು ವಾರದಿಂದ ಮುಂಚೆ ಯಾರ ಜೊತೆ ಇದ್ದರು ಅದನ್ನು ತನಿಖೆ ಆಗಬೇಕು, ಯಾರಿದ್ದಾರೆ ಇದರಿಂದ. ಆಮೇಲೆ ಎರಡನೇದು, ನನಗೆ ನಾನು ಯಾವಾಗಾದ್ರೂ ಸ್ಟೇಷನಿಗೆ ಬರಲಿ ಬರೀ ನಿಂದನೆ ಮಾಡೋದು. ಆ್ಯಕ್ಚುಲಿ ನನಗೂ ಒಬ್ಬ ರೌಡಿ ಶೀಟರ್ ಅಂತ ಮಾಡಿದ್ದಾರೆ. ನಂದು ಯಾವುದು ಕ್ರಿಮಿನಲ್ ಅಫೆನ್ಸ್ ಇಲ್ಲ, ನಾನು ಸಮಾಜ ಸೇವೆ ಮಾಡ್ಕೊಂಡು ಬಂದಿರೋನು. ನನಗೆ ಬರೀ ನಿಂದನೆ ಮಾಡೋದು, ನೀನು ರೌಡಿ ಶೀಟ್ರು, ನೀನು ರೌಡಿ ಬರಬಾರ್ದು ಅಂತ ಹೇಳಿ ಈ ಸರ್ಕಲ್ ಇನ್ಸ್ಪೆಕ್ಟರ್ ಬಂದಾಗಿಂದ ಈ ರೀತಿ ಅನ್ಯಾಯ ಆಗ್ತಾನೇ ಇದೆ. ಬಡವ್ರಿಗೆ ಆಗ್ತದೆ, ನಾವು ಸೇರಿಸ್ಕೊಂಡ್ಬಂದು ಮಾಡ್ದು. ಈಗ ನನ್ನ ಮೇಲೆ ಆದ್ರೂ ಯಾರು ಕೇಳ್ತಾರೆ? ಅದಕ್ಕೆ ನಮ್ಮ ಅಧ್ಯಕ್ಷರನ್ನ ಕರ್ಕೊಂಡ್ಬಂದಿದ್ದೀವಿ. ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೇಳ್ಕೊಂಡು ನಮಗೆ ರಕ್ಷಣೆ ಬೇಕು. ನನಗೆ ಬೆದರಿಕೆ ಇದೆ, ಪ್ರಾಣ ಬೆದರಿಕೆ ಇದೆ. ನನ್ನ ಮಗನಿಗೆ ಕೊಲ್ತೀನಿ ಅಂತ ಹೇಳಿಬಿಟ್ಟು ಹೋಗಿದ್ದಾರೆ ಅವರು. ಅವ್ರಿಗೆ ಬೇಲ್ ಸಿಗೋವಂಥ ಪ್ರಯತ್ನ ಎಲ್ಲ ಪೊಲೀಸ್ ಸಹಾಯ ಮಾಡ್ತಾ ಇದೆ. ಭೇಟಿ ಮಾಡ್ತೀವಿ. ಇದು ನಿಯೋಗನೇ. ಇದರಲ್ಲಿ ಬಗ್ಗೆ ಏನಾದರೂ ಇವ್ರ ಕ್ರಮ ಇವತ್ತು ನಾಳೆ ಕ್ರಮ ಜರುಗಿಸ್ತಾ ಇಲ್ಲ ಅಂದರೆ ನಾನು SP ಆಫೀಸ್ವರೆಗೂ ಜಾಥಾ ಹೊಡ್ತೀನಿ. ನನ್ನ ನ್ಯಾಯನ ನಾನು ಪಡ್ಕೊತೀನಿ. ನನಗೆ ಹಿಂಗೆ ಆಗಬೇಕಾದ್ರೆ ಬಡವ್ರ ಬಗ್ರು ಇಲ್ಲಿ ಬಾಳೋಕೆ ಆಗೋದಿಲ್ಲ ಕುದೂರಲ್ಲಿ. ಆದ್ದರಿಂದ ನಾನು ಈ ಹೋರಾಟನ ಮುಂದುವರಿಸ್ತೀನಿ. ನನ್ನ ಹೆಸರು ಮುನೀರ್ ಅಹಮದ್ ಅಂತ, MP ಮುನೀರ್ ಅಹಮದ್, ಗ್ರಾಮ ಪಂಚಾಯತಿ ಸದಸ್ಯ, ಅಲ್ಪಸಂಖ್ಯಾತ ರಾಜ್ಯ ಅಧ್ಯಕ್ಷನಾಗಿದ್ದೀನಿ ನಾನು. ನನಗೆ ರಕ್ಷಣೆ ಇಲ್ಲ ಅಂದರೆ ಇನ್ನು ಯಾರಿಗೆ ರಕ್ಷಣೆ ಕೊಡ್ತಾರೆ ಇವರು? ಫ್ಯಾಮಿಲಿಗೆ, ನನ್ನ ಅತ್ತೆಗೆ ಹೊಡೆದಿದ್ದಾರೆ. ನನ್ನ ಮತ್ತೆ ಬ್ಯಾಗು ಕಿತ್ಕೊಂಡು ಹೋಗಿದ್ದಾರೆ. ನಮ್ಮ ಮತ್ತೆ ಕಾಸಿನ ಬ್ಯಾಗ್ ಕಿತ್ಕೊಂಡು ಹೋಗುವಾಗ ಅವ್ರಿಗೂ ಸಹ ಹೊಡೆದಿದ್ದಾರೆ. ಅದು ಸ್ಟೇಟ್ಮೆಂಟ್ 164 ಅಡಿಯಲ್ಲಿ ಆಗ್ತಾ ಇದೆ. ಆದ್ರೂ ಇಬ್ರಿಗೆ ಕೈ ಬಿಟ್ಟಿದ್ರು. ನನ್ನ ಮಗಳಿಗೂ ಹಲ್ಲೆ ನಡೆದಿದೆ, ನನ್ನ ಹೆಂಡತಿಗೂ ಹಲ್ಲೆ ನಡೆದಿದೆ. ಅದನ್ನು ಎಲ್ಲ ಅವರು ಪೊಲೀಸ್ನವರೇ, ನಾವು ಹೇಳಿಲ್ವಾ ಮೊದಲನೇ ಮಾತಲ್ಲಿ ಹೇಳಿದೆ, ನಾನು ಹೋರಾಟ ಮಾಡಬೇಕಾಗ್ತಾ ಇದೆ. ಒಬ್ಬ ಗುಂಡಾಗುಳ್ತಾ ಹೋರಾಟ ಮಾಡಬೇಕು, ಒಬ್ಬ ಪೊಲೀಸ್ನವ್ರ ಹತ್ರ ಹೋರಾಟ ಮಾಡಬೇಕು ನಾವು.